ಸರ್ ಅದು ಒಂದು ಗಾಡಿ ಕಳಿಸಿರಲ್ಲ, ಯಾವುದು ಹುಂಡೈ ಅವರನಾ? ಹೌದು ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? 20 ಲಾಸ್ಟ್ 87 ಮಾಡಲು ಸರ್. ಅಂದರೆ 20 ಮಾಡಲು. ಹಾಂ, ನಿಮ್ಗೆ ಡೀಟೇಲ್ಸ್ ಕಳಿಸಿದ್ದೀನಿ ನೋಡಿ, ಆರ್ ಸಿ ಕಾರ್ಡ್ದು. ಓಕೆ, ಓನರ್ ಎಷ್ಟಾಗಿದ್ದಾರೆ? ನಾನು ಸೆಕೆಂಡ್ ಓನರ್ ಸರ್ ನಮ್ಮದು. ಓಕೆ, ಡೀಸೆಲ್ ಗಾಡಿನಾ ಪೆಟ್ರೋಲ್ ಗಾಡಿನಾ? ಪೆಟ್ರೋಲ್ ಗಾಡಿ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ 49 ಹೊಡಿದೆ ಸರ್. ಬರೀ 49 ಅಷ್ಟೇನಾ? ಹೌದು ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಅದು ಪೆಟ್ರೋಲು? ಸರ್ 20. ಅಲ್ಲಿ ಕಳಿಸಿ ಒಂದು ನಿಮಿಷ ನೋಡಿ ಹೇಳ್ತೀನಿ. ಓಕೆ, ಇರಲಿ ಬಿಡಿ. ಈ ಟೈರ್ ಹೆಂಗಿದೆ ಗಾಡೀಲಿ? ಟೈರ್ ಎಲ್ಲ ಹೊಸದೇ ಸರ್. 4 ಹೊಸವಿದಾವ? ಹೌದು. ಏನು ಮ್ಯಾಗ್ವಿಲ್ ಬರ್ತಾವೆ ನಾರ್ಮಲ? ನಾರ್ಮಲ್ ಮ್ಯಾಗ್ವಿಲ್ ಅಲ್ಲ. ಓಕೆ, ಗಾಡಿದು ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇತ್ತಾ ಸರ್? ಇನ್ಸೂರೆನ್ಸ್ ಮಾತ್ರ ರನ್ನಿಂಗ್ ಇಲ್ಲ ಇವಾಗ. ಇನ್ಸೂರೆನ್ಸ್ ಕ್ಲೋಸ್ ಆಗಿದೆ. ಏನು ತಗೊಳ್ಳೋರು ಕಟ್ಕೊಡ್ತಾರಾ, ತಗೊಂಡವ್ರು ಹೆಂಗೆ ಕಟ್ಕೊಂಬೇಕಾ? ಎರಡರಲ್ಲಿ ಯಾವ್ದಾದ್ರು ಓಕೆ. ಓಕೆ, ಕಸ್ಟಮರ್ ಯಾವ ಥರ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್. ಹೌದು ಹೌದು. ಓಕೆ, ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿತ್ತಾ? ಹೌದು ಸರ್, ಚೆನ್ನಾಗಿದೆ ಅಂತ ಬೇಕಾದ್ರೆ ನೋಡ್ಬೋದು, ಚೆನ್ನಾಗಿದೆ. ಓಕೆ, ಪ್ಯೂರ್ ಪೆಟ್ರೋಲಾ ಏನು CNG ಆ ಥರ ಏನಾದರೂ ಇದಾವಾ? ಏನಿಲ್ಲ, ಪ್ಯೂರ್ ಪೆಟ್ರೋಲ್ ಸರ್, CNG ಆಪ್ಷನ್ ಇಲ್ಲ. ಹಾಂ. ಓಕೆ, ಕಲರ್ ಏನು ಡೆಂಟ್ ಸ್ಕ್ರಾಚು ಆ ಥರ ಏನಾದರೂ? ಫ್ರಂಟ್ ಒಂದು ಸ್ವಲ್ಪ ಸೈಡಲ್ಲಿ ಆಗಿದೆ, ಬಟ್ ಅದು ಪೇಂಟ್ ಮಾಡಿಸೋರು ಹೋಗುತ್ತೆ. ಅದು ನಾರ್ಮಲ್ ಪೇಂಟ್ ಮಾಮೂಲಿ ಮಾಡಿಸ್ಬೋದು ಅದು. ನಾ ಸ್ಟಾರ್ಟಿಂಗ್ ತಗೊಂಡಾಗ ಹಂಗೆ ಇತ್ತು. ನಾನು ತಗೊಂಡಾಗ ಒಂದು 2,500 3,000 ಕೊಟ್ಟು ಮಾಡಿಸ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಆಗಿದಾವ, ಒಂದು ಮಾಡಿಸ್ಕೋಬೋದು. ಓಕೆ, ಸೀಟ್ ಕವರ್ಸು, AC, ಪವರ್ ಸ್ಟೀರಿಂಗ್ ಎಲ್ಲ ಓಕೆ ಅದಾವ? ಎಲ್ಲ ಚೆನ್ನಾಗಿದೆ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಗಾಡಿ ಮೇಲೆ ಏನಿಲ್ಲ ಸರ್. ಎಲ್ಲ ಒರಿಜಿನಲ್ ಇದಾವಲ್ಲ ಡಾಕ್ಯುಮೆಂಟ್ಸು? ಹೌದು ಹೌದು. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಈಗ ಬಂದು ಬಿಡದಿಲ್ಲ ಇರೋದು ಸರ್ ಇದು. ಬೆಂಗಳೂರು ಬಿಡದಿನಾ? ಹೌದು. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟ್ ಇನ್ನೂ ನಾವು ಏನಂತ ಹೇಳಲಿಲ್ಲ, ಬಟ್ ನೀವು ನೋಡ್ಬಿಟ್ಟು ಕಂಡೀಷನ್ ನೋಡ್ಬಿಟ್ಟು ಏನು ಹೇಳ್ತೀರಾ ನೋಡ್ಬಿಟ್ಟು ಅಂತ ನಾನು ಸುಮ್ಮನೆ ಕಳಿಸ್ತಾ ಇದೆ ಸರ್. ಈಗ ನಾವು ಯೂಟ್ಯೂಬ್ನವ್ರು ಅಷ್ಟೇ ಅಲ್ವಾ? ನಾವು ಯೂಟ್ಯೂಬ್ ಚಾನಲ್ ಅವರು, ನೀವೇನು ಪ್ರೈಸ್ ಹೇಳ್ತೀರೋ? ನಾವು ಅದನ್ನ ನೋಡ್ಬಿಟ್ಟೆ ನಂಬರ್ ತಗೊಂಡು ಕಳಿಸಿದ್ದು ನಾನು. ಹಾಂ ಸರ್. ಓಕೆ, ಹೇಳಿ ಈಗ ನಿಮ್ಮ ಪ್ರೈಸ್ ಹೇಳಿ ಸರ್. ನಾವು ತಗೊಂಡಿದ್ದು 7,400 ತಗೊಂಡಿದ್ವಿ. ಇವಾಗ ನಾವು ಒಂದು 6,500ಗೆ ಬಂದರೆ ಮಾಡ್ಕೊಡ್ತೀವಿ. 6,500 ಏನು ಹೆಚ್ಚು ಕಮ್ಮಿ ಮಾಡ್ತೀರಾ ಇನ್ನೂ ಕಡಿಮೆ? ಸರ್ ನಾವು ನಾನು ಜಾಸ್ತಿ ಹೇಳ್ತಾ ಇಲ್ಲ. ಏನಂದ್ರೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕೊಡೋಕೆ ಇಷ್ಟ ಇಲ್ಲ, ಆದರೂ ಪ್ರಾಬ್ಲಮ್ ಇರೋದ್ರಿಂದ ಕೊಡ್ತಾ ಇರೋದು. ನಮ್ಗೆ ಇನ್ನೂ ಜಾಸ್ತಿ ಹೇಳಿ ಕಮ್ಮಿ ಮಾಡತ್ತಲ್ಲ. ನಾವು ಮಿನಿಮಮ್ ಅಂದರೆ 6,500 ಮೇಲೆ ಬಂದರೆ ಇದು ಮಾಡ್ಕೊತೀವಿ ಸರ್. ಸರಿ, 6,500ಗಿಂತ ಕಮ್ಮಿ ಅಂತೂ ಇಲ್ಲ ಅದು. ಕಾಂಟ್ಯಾಕ್ಟ್ ನಂಬರ್ ಗಾಡಿ ನೋಡಿ, ಕಂಡೀಷನ್ ನೋಡಿ, ಎಲ್ಲ ನೋಡಾದ್ಮೇಲೆ ಬೇಕಾದ್ರೆ ಏನಾದರೂ ನೀವು ಬೇಕಾದ್ರೆ ಮಾತಾಡ್ಬೋದು. ಸರಿ ಸರ್, ನೋಡೋಣ. ಆಯಿತು, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಇದೇ ನಂಬರಾ? ಹೌದು ಸರ್. ಓಕೆ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ, ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.